ಹೆಲೋ ಎವ್ರಿವನ್. ನಾವಿವತ್ತು ಬಿಸ್ಲೆಘಾಟಿಯಲ್ಲಿರುವ ಗಡಿಚಾಮುಂಡೇಶ್ವರಿ ಟೆಂಪಲಿಗೆ ಹೊರಟಿದ್ದೇವೆ. ನಾನು, ಅಪ್ಪ, ಅಮ್ಮ, ನನ್ನ ಭಾವ ಕೂಡ ಇದ್ದಾರೆ. ಈ ಟೆಂಪಲಿಗೆ ಯಾವಾಗಾದರೂ ನಾವು ಹೋಗ್ತಾ ಇರ್ತೇವೆ. ಹೋಗಿ ಅಲ್ಲಿ ನಾವೇ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಪ್ರಸಾದ ತಗೊಂಡು ಬರ್ತೇವೆ. ಪ್ರಸಾದ ಅಂತ ಹೇಳಿದರೆ ನಾವೇ ತೆಂಗಿನಕಾಯಿ ಒಡೆದು ನಾವೇ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ರಿಟರ್ನ್ ತಗೊಂಡು ಬರುವಂಥದ್ದು. ಇವತ್ತು ಟೆಂಪಲಿಗೆ ಹೋಗೋ ವಿಶೇಷ ಏನು ಅಂತ ಹೇಳಿದರೆ, ದೇವರಿಗೆ ಅಮ್ಮ ಸಾರಿ ಕೊಡಬೇಕು ಅಂತ ಏನೋ ಅನಿಸಿತಂತೆ. ಹಾಗಾಗಿ ನಾವು ಸಾರಿಯನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡುವ ಅಂತ ಹೇಳಿ ನಾವು ಹೋಗಿದ್ದೆವು. ಈ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಿಸ್ಲೆ ಹೋಗುವ ರೋಡಲ್ಲಿ 10 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಕಾಡಿನ ಮಧ್ಯದಲ್ಲಿ ಸಿಗ್ತದೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಭಟ್ರುಗಳು ಇಲ್ಲ. ಯಾರು ವೆಹಿಕಲಲ್ಲಿ ಆಚೆ ಈಚೆ ಓಡಾಡ್ತಾರೆ ಅವರು ಬಂದು ಪೂಜೆ ಮಾಡ್ತಾರೆ. ಅಥವಾ ಆ ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳು ತುಂಬ ಜನ ಇರ್ತಾರೆ. ಈ ರೋಡಲ್ಲಿ ಯಾರೆಲ್ಲ ಓಡಾಡ್ತಾರೆ ಎಲ್ಲರೂ ಬಂದು ಈ ಟೆಂಪಲಿಗೆ ವಿಸಿಟ್ ಮಾಡಿ ಹೋಗ್ತಾರೆ. ಈ ದೇವಸ್ಥಾನ ರೋಡ್ ಸೈಡ್ ಇರೋದ್ರಿಂದ ಹೋಗೋ ವೆಹಿಕಲ್ಗಳು ಅಲ್ಲಿ ನಿಲ್ಲಿಸಿ ಒಂದು ದೇವಿಗೆ ಕೈ ಮುಗಿದು ಹೋಗ್ತಾರೆ. ಈವನ್ ಗೌರ್ಮೆಂಟ್ ಬಸ್ ಕೂಡ ಅಲ್ಲಿ ಸ್ಟಾಪ್ ಮಾಡಿ ಡ್ರೈವರ್ ಕೈ ಮುಗಿದು ಹೂವಿನ ಹಾರವನ್ನು ಹಾಕಿಯೇ ಹೋಗೋದು. ಇದು ತುಂಬ ವರ್ಷದಿಂದ ರೂಢಿ ಅವರಿಗೆ. ಇದು ಈಗ ಕೂಡ ಮಾಡ್ತಾರೆ. ನಾವು ಬೆಳಿಗ್ಗೆ ಬೇಗ ಹೋದ ಕಾರಣ ಅಲ್ಲಿ ಯಾರು ಜನ ಇಲ್ಲ ಇತ್ತು. ಇಲ್ಲದಿದ್ದರೆ ತುಂಬ ಜನ ಇರ್ತದೆ. ಅಲ್ಲಿಂದ ಬಂದು ಭಾವನಿಗೆ ರಿಟರ್ನ್ ಮಡಿಕೇರಿಗೆ ಹೋಗಲಿಕ್ಕಿತ್ತು ಅವರ ಮನೆಗೆ. ಹಾಗೆ ಬೆಳಿಗ್ಗೆ ಬೇಗ ಹೋಗಿ ಬೇಗ ಬರುವಂಥ 8 ಗಂಟೆಗೆ ಹೋದವರು ಆಲ್ರೆಡಿ 8-8:15 ಹೋದದ್ದು ನಾವು. 9:00ವರೆಗೆ ರಿಟರ್ನ್ ಮನೆ ರೀಚ್ ಆಗಿದ್ದೇವೆ ಪೂಜೆ ಎಲ್ಲ ಮುಗಿಸಿ. ಭಾವ ಟೆಂಪಲಲ್ಲಿ ಪೂಜೆ ಮಾಡುವ ಕಾರಣ ಭಾವನಿಗೆ ದೇವರಿಗೆ ಯಾವ ರೀತಿ ಅರ್ಪಿಸಬೇಕು ಮತ್ತು ಯಾವ ರೀತಿ ದೇವರಿಗೆ ಸಾರಿಯಿಂದ ಅಲಂಕಾರ ಮಾಡಬೇಕು ಅಂತೆಲ್ಲ ಗೊತ್ತಿರ್ತದೆ. ಹಾಗಾಗಿ ಭಾವ ದೇವಿಗೆ ಚಂದ ಸೀರೆಯನ್ನು ಉಡಿಸಿ ಹೂವಿನ ಹಾರ ಎಲ್ಲ ಹಾಕಿ, ನಾವು ಬರುವಾಗ ಅರಿಶಿನ ಕುಂಕುಮ ಬಳೆ ಇವನ್ನೆಲ್ಲ ಹಿಡ್ಕೊಂಡು ಬಂದಿದ್ದೆವು. ಇವುಗಳನ್ನು ದೇವರಿಗೆ ಅರ್ಪಿಸಿ ಪೂಜೆಗೆ ರೆಡಿ ಮಾಡಿದರು. ಟೆಂಪಲ್ ಹತ್ತಿರ ತುಂಬ ಕೋತಿಗಳುಂಟು. ಟೆಂಪಲ್ ಒಳಗೆ ಹಣ್ಣುಕಾಯೆಲ್ಲ ಇಟ್ಟದನ್ನು ರಪ್ಪ ಬಂದು ತಗೊಂಡು ಓಡ್ತವೆ. ಸ್ವಲ್ಪ ಜಾಗ್ರತೆ ಮಾಡಬೇಕು. ಅಲ್ಲಿದ್ದ ವೆಹಿಕಲ್ಗಳು ಇಟ್ಟಲ್ಲಿ ಸಹ ಹಾಗೆ ವೆಹಿಕಲ್ಗಳು ಒಳಗೆ ಹೋಗೋದು, ಒಳಗಿದ್ದದನ್ನು ಎಳೆದು ಹಾಕೋದು, ಹಿಡಿದು ಅದನ್ನು ತಿರುಗಿಸೋದು, ಹೀಗೆಲ್ಲ ಚೇಷ್ಟೆ ಮಾಡ್ತದೆ. ಅವುಗಳಿಗೆ ಒಂದು ತೆಂಗಿನಕಾಯಿಯನ್ನು ಅಪ್ಪ ಒಡೆದು ಹಾಕಿದರು. ಇವುಗಳಿಗೆ ತೆಂಗಿನಕಾಯಿ ತಿಂದು 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 ಮೋಸ್ಟ್ಲಿ ಬೊಡೆದು ಹೋಗಿರಬೇಕು. ತೆಂಗಿನಕಾಯಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂಥೇಳಿ ಅಲ್ಲಿ ಒಳಗೆ ದೇವ್ರ ಹತ್ರ ಇಟ್ಟ ಬಾಳೆಹಣ್ಣನ್ನು ಒಂದು 5-6 ಬಾಳೆಹಣ್ಣನ್ನು ಒಮ್ಮೆಲೆ ತಗೊಂಡೋಯ್ತು. ಕೋತಿಗಳಿಗೆ ಹೆದರಿಕೆ ಅನ್ನೋದೇ ಇಲ್ಲ. ಹತ್ತಿರದಿಂದ ತಗೊಂಡು ಸೀದಾ ಹೋಗ್ತವೆ. ನಾವು ಹೆದರಿಸಿದರೆ ತಿರುಗಿಸಿ ನಮ್ಮನ್ನೇ ಹೆದರಿಸ್ತವೆ. ಕೆಲವು ಮಂಗಗಳನ್ನು ನೋಡಿದರೆ ಹೆದರಿಕೆ ಸಾಕ್ತದೆ, ಎಲ್ಲಿ ಪರಚುತ್ತವೆ ಅಂತ, ಮೈ ಮೇಲೆ ಹಾರ್ತವೆ ಅಂತ ಹೇಳಿ. ಇವತ್ತಿನ ಮಿನಿ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.